स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। जैसा कि आप जानते हैं, ऑल इंडिया भर में एक रामगिरी नामी के तहत एक प्रोटेस्ट किया जा रहा है, जिसने हुजूर सल्लल्लाहु अलैहि वसल्लम की शान में गुस्ताखी की थी। इसी के चलते बीजापुर जिला मुद्देबिहार तालुका में भी पीर के दिन एक रैली मुनक्किद की गई थी। उस रैली को फिर पोस्टपोन करके आगे बढ़ा दिया गया है। आइए जानते हैं उस किसकी वजह से उस रैली को आगे बढ़ाया है। अस्सलामु अलैकुम वरहमतुल्लाहि वबरकातुहू। शहर मुद्देबिहार के और अतराफ व अकनाफ के तमाम मुसलमानों को इस बात की इत्तला दी जाती है, जैसा कि आप जानते हैं कि पीर के रोज रैली के इंतजाम किया गया था, मगर पुलिस परमिशन न होने की वजह से इसको मुलतवी करते हुए बरोज बुध ये रैली रखी गई है। रूट सेम होगा। टीपू सुल्तान सर्कल से निकलती हुई रैली बस सर्कल, वहां पर 5 मिनट का वक्फा होगा, फिर अंबेडकर सर्कल से निकलते हुए तहसीलदार ऑफिस ये रैली पहुंचेगी। तमाम से मेरी गुजारिश है, इससे पहले भी मैं ऐलान भेज चुका हूं, लिहाजा तमाम से गुजारिश है कि वक्त पर पहुंचने की कोशिश करें और अल्लाह के नबी मोहम्मद अरबी सल्लल्लाहु अलैहि वसल्लम की मोहब्बत का सबूत देते हुए रैली में ज्यादा से ज्यादा तादाद में जमा होने की कोशिश करें और इस रैली को कामयाब बनाएं और गुस्ताखी रसूल को सजा देने की कोशिश करें। वस्सलामु अलैकुम वरहमतुल्लाहि वबरकातुहू। तालुका मुस्लिम फोरम मुद्देबिहार। इससे पहले आप ऐलान करे थे जी, अब इसके बाद पुलिस परमिशन क्यों नहीं मिली आपको? चूंकि आज बरोज फिर जो है बहुत से त्यौहार वगैरह हैं हमारे बिरादराने कौम के, बिरादराने हिंदुस्तान के, उसको मद्देनजर रखते हुए पुलिस फोर्स उतनी न होने की वजह से उसको मुलतवी किया गया। वो जब लोग इसी तरह ऐलान करे थे पीर बोलते हैं जी, अब वो जो सर्कल आपने तय किया था उस सर्कल में कुछ लोग आए होंगे गए होंगे, अब उनके लिए आप क्या बोलना चाहते हैं, उनके लिए क्या मैसेज देना चाहते हैं? उनके साथ उनको इत्तला, इससे पहले इत्तला फौरन दी गई, ऐसी बात नहीं है। जुमा में मसाजिद में बाकायदा जो है इत्तला उसकी दी गई, लिहाजा उसका एहतमाम भी किया गया था। ये दूसरा ऐलान है। आपका नाम? मैं हुसैन उमरी। ತಮಗೆಲ್ಲ ತಿಳಿದಿರುವಂತೆ ಮಹಾರಾಷ್ಟ್ರದ ಒಬ್ಬ ರಾಂಚಿ ಗ್ರಾಮದ ರಾಮಗಿರಿರಾಜ್ ಮಹಾರಾಜ್ ಅನ್ನುವಂಥ ಒಬ್ಬ ಸ್ವಾಮೀಜಿ ಇಸ್ಲಾಂ ಧರ್ಮದ ಅಂತಿಮ ಪ್ರವಾದಿ ಅವರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಅವಹೇಳನವಾಗಿ ಹೇಳಿಕೆಗಳನ್ನು ಪ್ರತಿಭಟಿಸಿ ಇವತ್ತು ಮಹಾರಾಷ್ಟ್ರ ರಾಜ್ಯ ತುಂಬೆಲ್ಲ ಜನ ಬೀದಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಕುರಿತು ಮುದ್ದೇಬಿಹಾರ ತಾಲೂಕಾ ಮುಸ್ಲಿಂ ಫೋರಂ ಸೋಮವಾರದಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಬೇಕೆಂತಲೂ ಆಲೋಚನೆ ಮಾಡಲಾಗಿತ್ತು. ಆದರೆ ಸೋಮವಾರ ಕಡಿ ಸೋಮವಾರ ಇರೋದ್ರಿಂದ ಅಲ್ಲಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಇರೋದ್ರಿಂದ ಪೊಲೀಸರು ಇದನ್ನು ಮುಂದೂಡಬೇಕಂತ ಕೋರಿಕೊಂಡಾಗ ನಾವು ಬುಧವಾರ ದಿನ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ಈ ಒಂದು ನಡೆಯುವಂಥ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗಿರುವ ಪ್ರೀತಿಯನ್ನು ಅನಾವರಣಗೊಳಿಸಬೇಕಂತ ವಿನಂತಿ ಮಾಡ್ಕೊಳ್ತಾ, ಅಂದು ಮುಂಜಾನೆ 11 ಗಂಟೆಗೆ ಟಿಪ್ಪು ಸುಲ್ತಾನ್ ಸರ್ಕಲ್ದಿಂದ ಸರಾ ಬಜಾರ್ ಮಾರ್ಗವಾಗಿ ಗ್ರಾಮ ದೇವತೆ ಕಟ್ಟೆ ಬಳಿಯಿಂದ ಬಸವ ಸರ್ಕಲ್ನಿಂದ ಬಸ್ ನಿಲ್ದಾಣ ಹತ್ತಿರುವ ಹೈದರಾಬಾದ್ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಮಿನಿ ವಿಧಾನಸೌಧದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಮಾನ್ಯ ತಹಶೀಲ್ದಾರ್ ಹುದ್ದೆಗಳ ಮುಖಾಂತರ ಮನವಿಯನ್ನು ಅರ್ಪಿಸುವ ಮೂಲಕ ಈ ಅವಹೇಳನಕಾರಿ ಹೇಳಿಕೆಗಳಿಂದ ಈ ರಾಮಗಿರಿ ಮಹಾರಾಜರನ್ನು ತಕ್ಷಣ ಬಂಧಿಸಬೇಕಂತೇಳಿ ಆಗ್ರಹ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ ಮುಸ್ಲಿಂ ಅಭಿಮಾನಿಗಳು ಅಲ್ಲಿ ಅವತ್ತು ಬಂದು ಈ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಅಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ನಿಂತ್ರ ಹೋಗುತ್ತೇನು ಸರ್? ಅಲ್ಲಿ ಎಷ್ಟು ಗಂಟೆ ಹೋಗಿ ಸರ್? ಅಲ್ಲಿಂದ ಬೆಳಗ್ಗೆ 11 ಗಂಟೆಗೆ ಬಿಡೋದು. ಬೆಳಗ್ಗೆ 11 ಗಂಟೆ ಅಲ್ಲಿಂದ ಬಿಡುತ್ತೆ ಸರ್. ಸರಾ ಬಜಾರ್ ಮಾರ್ಗವಾಗಿ ಮುಖ್ಯ ಬಜಾರ್ಗಳಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಅದನ್ನು ಈ ಮುಂದೆ ಈ ಹೋರಾಟದ ನಂತರ ನಾವು ರಾಮಗಿರಿ ಮಹಾರಾಜ ಏನದನ್ನ ಸ್ವಾಮೀಜಿ ವಿರುದ್ಧ ನಾವು ಒಂದು ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡುವ ಮೂಲಕ ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾ ಇದ್ದೀವಿ. ಇದು ಕೇವಲ ಒಂದು ಧರ್ಮಗುರು ಹೇಳೋದಲ್ಲ, ಜಗದ್ಗುರು ಆಗಿರ್ತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಜಗತ್ತಿನಲ್ಲಿ ಅಸಂಖ್ಯಾತ ಜನ ಒಂದು ಮನಸ್ಸಿಗೆ ಅದು ಘಾಸಿ ಆಗೈತಿ. ವಿವಿಧ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಕೂಡ ಈ ಬಗ್ಗೆ ಒಂದು ಪ್ರಧಾನಿ ಜೊತೆ ಮಾತುಕತೆ ನಡೀತಾ ಇದೆ. ಅದಕ್ಕೆ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾವು ಅವರ ಆಗಿದ್ದ ಅವಹೇಳನಕಾರಿಯಾಗಿ ಮಾಡಿದಂಥ ವಿರುದ್ಧ ಒಂದು ಸೂಕ್ತ ಕ್ರಮ ಕೊಡಬೇಕಂತೇಳಿ ನಾವು ಸರ್ಕಾರನ ಆಗ್ರಹ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.